ಎನ್ಕೆಎಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೃಷ್ಣರಾಜಪೇಟೆಯ ಬಿಜಿಎಸ್ ಕಾಂಪ್ಲೆಕ್ಸ್ನಲ್ಲಿರುವ ಮಾಧ್ಯಮ ಸ್ಟುಡಿಯೋದಲ್ಲಿ ಇಂದು ನಯನಜ ಕ್ಷತ್ರಿಯ ಸಮಾಜದ ಪ್ರಮುಖರು ತುರ್ತು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ತಾಲೂಕು ಅಧ್ಯಕ್ಷರಾದ ಕೆ. ಶಿವಪ್ಪನವರು ಈ ಸಂದರ್ಭದಲ್ಲಿ ಸ್ಪಷ್ಟನೆ ನೀಡುತ್ತಾ ತಮ್ಮ ಸಮಾಜದ ಗುರುತಿನ ಬಗ್ಗೆ ಗೊಂದಲ ಉಂಟುಮಾಡುತ್ತಿರುವ ಕೆಲವು ಮಾಧ್ಯಮ ವರದಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮ ಸಮಾಜದ ಹೆಸರು ನಯನಜ ಕ್ಷತ್ರಿಯ ಸಮಾಜ ಎಂದು ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟಿದೆ. ಆದರೆ ಕೆಲವು ಮಾಧ್ಯಮಗಳಲ್ಲಿ ತಮ್ಮನ್ನು ಸವಿತಾ ಸಮಾಜದ ಅಧ್ಯಕ್ಷ ಎಂದು ತಪ್ಪಾಗಿ ಬಿಂಬಿಸಲಾಗುತ್ತಿದೆ. ಇದು ತಮ್ಮ ಸಮಾಜದ ಮೂಲ ಪರಂಪರೆ ಮತ್ತು ಸಂಸ್ಕೃತಿಗೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಯನಜ ಕ್ಷತ್ರಿಯ ಸಮಾಜವು ತನ್ನದೇ ಆದ ವಿಶಿಷ್ಟ ಭಾಷಾ ಸಂಸ್ಕೃತಿಯನ್ನು ಹೊಂದಿದ್ದು, ಸಂವಿಧಾನದಡಿ ನಮಗೆ ನಮ್ಮ ಹಕ್ಕನ್ನು ಮಂಡಿಸುವ ಅಧಿಕಾರವಿದೆ. ಇನ್ನು ಮುಂದೆ ಯಾವುದೇ ಪತ್ರಿಕೆ ಅಥವಾ ಮಾಧ್ಯಮಗಳು ಈ ರೀತಿಯ ತಪ್ಪು ಮಾಹಿತಿಯನ್ನು ಪ್ರಕಟಿಸದಂತೆ ಅವರು ಕಟ್ಟುನಿಟ್ಟಾಗಿ ಎಚ್ಚರಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಯನಜ ಕ್ಷತ್ರಿಯ ಸಮಾಜದ ತಾಲೂಕು ಕಾರ್ಯದರ್ಶಿ ಚೇತನ್, ಉಪಾಧ್ಯಕ್ಷರಾದ ಮರಿಯಯ್ಯ, ತೆಂಡೇಕೆರೆ ಚಂದ್ರು, ಹಾದನೂರು ಮಂಜು ಸೇರಿದಂತೆ ಸಮಾಜದ ಹಲವು ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಏನು ಪ್ರಾಬ್ಲಮ್ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಹೇಳಿ ಸ್ಟಾರ್ಟ್ ಮಾಡಿ. ನಮಸ್ತೆ, ನಾನು ಕ್ಯಾರ್ಪೇಟೆ ತಾಲೂಕು ನಯನ ಕ್ಷತ್ರಿಯ ಸಮಾಜದ ತಾಲೂಕು ಅಧ್ಯಕ್ಷ. ನಮ್ಮ ಸಂಘದ ಹೆಸರು ಕೃಷ್ಣರಾಜಪೇಟೆ ತಾಲೂಕು ನಯನ ಕ್ಷತ್ರಿಯ ಸಮಾಜ ಅಂತ. ಜಾತಿಯ ಹೆಸರು ನಮ್ಮದು ನಯನ ಕ್ಷತ್ರಿಯ ಸಮಾಜ, ನಮ್ಮ ಸಂಘದ ಹೆಸರು ನಯನ ಕ್ಷತ್ರಿಯ ಸಮಾಜ ಎಂಬುದಾಗಿದೆ. ಆದರೆ ಕೆಲವು ಪತ್ರಿಕೆಗಳಲ್ಲಿ ಅನಿರೀಕ್ಷಿತವಾಗಿ ತಪ್ಪಾಗಿ ಸವಿತಾ ಸಮಾಜದ ಅಧ್ಯಕ್ಷ ಅನ್ನೋದಾಗಿ ಪ್ರಕಟಣೆಯಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುತ್ತದೆ. ಆದರೆ ಇದು ತಪ್ಪು. ನಮ್ಮ ಜಾತಿ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮದು ಏನೈತೆ, ನನ್ನ ಒಂದು ಸಂಘದ ಹೆಸರು, ನಿನ್ನ ಜಾತಿ ಹೆಸರು, ಅದನ್ನೇ ನಾವು ಪತ್ರಿಕೆಯಲ್ಲಿ ಪ್ರಕಟಿಸಬೇಕು. ಈ ರೀತಿ ತಪ್ಪಾಗಿ ಪ್ರಕಟಿಸಬಾರದು. ಸವಿತಾ ಸಮಾಜಕ್ಕೂ ನಮಗೂ ಯಾವುದೇ ಸಂಬಂಧ ಬರಲ್ಲ. ನಮ್ಮ ಸಮಾಜನೇ ನಯನ ಕ್ಷತ್ರಿಯ ಸಮಾಜ, ಪೂರ್ವ ವಂಶ ಪರಂಪರೆ ಬಂದ ನಮ್ಮ ತಂದೆ ತಾಯಿಗಳ ಒಂದು ಹಿಂದಿನಿಂದ ಬಂದಂಥ ಒಂದು ಜಾತಿ ನಮ್ಮ ನಯನ ಕ್ಷತ್ರಿಯ ಸಮಾಜ. ಆದ್ದರಿಂದ ಯಾರೂ ಶುದ್ಧ ಇನ್ನು ಮೇಲೆ ನಮ್ಮ ಜಾತಿ ಹೆಸರನ್ನು ನಯನ ಕ್ಷತ್ರಿಯ ಎಂಬುದಾಗಿ, ನಮ್ಮ ಸಂಘದ ಹೆಸರು ನಯನ ಕ್ಷತ್ರಿಯ ಎಂಬುದಾಗಿ ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇನ್ನು ಮುಂದೆ ಯಾರು ಸವಿತಾ ಸಮಾಜ ಅಂತ ನಮ್ಮ ಸಂಘದ ಹೆಸರನ್ನು ನನ್ನ ಹೆಸರನ್ನು ನಮೂದಿಸಬಾರದು, ಪತ್ರಿಕೆಯಲ್ಲಿ ಪ್ರಕಟಿಸಬಾರದು. ನನ್ನ ಸಂಬಂಧಪಟ್ಟಕ್ಕೆ ನನ್ನ ನೋಂದಣಿ ಆಗಿರೋ ದಾಖಲಾತಿ ಐತೆ, ಕೆಲವು ಪೇಪರ್ನಲ್ಲಿ ಸವಿತಾ ಅಂತ ಬಂದಿರೋ ದಾಖಲಾತಿ ಐತೆ. ನನ್ನ ಜಾತಿ ಗುರು ಕಡೆನೂ ನಯನ ಕ್ಷತ್ರಿಯ ಸಮಾಜ ದಾಖಲಾತಿ ಐತೆ. ನಮ್ಮ ಸಂಘನೇ ಮೂಲತಃ ನಾವು ಕರ್ನಾಟಕದ ಕನ್ನಡಿಗರಾಗಿ ನಮ್ಮ ಕನ್ನಡದ ಮಾತೃಭಾಷೆ, ಒಂದು ಸಂಸ್ಕೃತಿ ಹೊಂದಿರುವಂಥ ನಮ್ಮ ಒಂದು ಸಂವಿಧಾನದಲ್ಲಿಯ ಭಾಷೆ ಮತ್ತು ನಮ್ಮ ಸಮಾಜ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹಕ್ಕು ಸರ್ಕಾರದ ಒಂದು ಸಂವಿಧಾನದಲ್ಲಿ ಅವಕಾಶ ಐತೆ. ಆದ್ದರಿಂದ ನಮ್ಮನ್ನು ಯಾವುದೇ ಕಾರಣದಿಂದ ಸವಿತಾ ಸಮಾಜ ಅಂತ ನಮ್ಮನ್ನು ಯಾವುದೇ ಇದರಲ್ಲೂ ಪ್ರಕಟಿಸಬಾರದಂತ ಪತ್ರಿಕಾ ಮಾಧ್ಯಮದಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.